ಆ್ಯಕ್ಟಿಂಗ್ ನಾಟಕ ಸಿನಿಮೆಲ್ಲ ಹೇಳ್ತಾ ಇರ್ತೀನಿ. ಅದನ್ನೇ ಬಿಟ್ಟು ತುಂಬ ಇದೆ ಅಲ್ಲಿ. ನಾಟ್ಯಶಾಸ್ತ್ರ ಹೇಳೋದು 9, ಅದನ್ನೇ ಬಿಟ್ಟು ಏನೋ ಇದೆ ಅಲ್ಲಿ. ಅದು ಮತ್ತು 33 ಬೇರೆ ರಸಗಳಿದೆ. ಅದು ಸಂಜಾರಿ ಭಾವ ಹೇಳ್ತೀವಿ. ಸಣ್ಣ 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 ಸಂಜಾರಿ ಭಾವ, ಮೂವಿಂಗ್ ಎಕ್ಸ್ಪ್ರೆಷನ್, ಸಂಚರಿಸೋದು. ಅದಕ್ಕೆ ವ್ಯಭಿಚಾರಿ ಭಾವ ಅಂತ ಹೇಳ್ತೀವಿ. ವ್ಯಭಿಚಾರಿ ಅಂತ ಹೇಳೋದು ಅದರಿಂದ ಒಬ್ಬರಿಂದ ಇನ್ನೊಬ್ಬರು ಹೋಗ್ತಾರಲ್ಲ, ಇಲ್ಲಿಂದ ಅಲ್ಲಿ ಹೋಗ್ತೀವಿ. ಮೂವಿಂಗ್ ಅಂತ ಅಂದರೆ ಅದು ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ ಥರ ಭಾವಗಳು. ಅಂದರೆ ಜಲಸ್ಸು ಇಡೀ ದಿನ ಮಾಡೋಕ್ಕಾಗಲ್ಲ, ಅಂದವ್ರು ಕಾಯಿಲೆ ಆವರ್ತಲ್ಲಿ. ಆಮೇಲೆ ಸುಸ್ತು ಇಡೀ ದಿನ ಮಾಡೋಕ್ಕಾಗಲ್ಲ, ಮಾಡಿದ್ರೆ ನಾವು ಬಿಡ್ತೀವಲ್ಲ, 10 ನಿಮಿಷ 15 ನಿಮಿಷ 1 ಸೆಕೆಂಡ್ ಹಿಂಗೆ ಇರುತ್ತಲ್ಲಿ ಆ ಎಕ್ಸ್ಪ್ರೆಷನ್. ಇದನ್ನೆಲ್ಲ ಸೇರಿ ಎಕ್ಸ್ಪ್ರೆಷನ್ ಇರುತ್ತೆ. ಇದು ಇದ್ರ ಮೇಲೆ ವರ್ಕ್ ಮಾಡೋಣ. ಅಂದರೆ ಇದು ಯಾಕೆ ಅಂದರೆ ತುಂಬ ಮಜಾ ಇರುತ್ತೆ ಅಲ್ಲಿ. ನಮಗೇನು ಗೊತ್ತಾ, ಅಯ್ಯೋ ತುಂಬ ನಾವು ರಿಜಿಡ್ ಮೇಲೆ ಇರ್ತೀವಿ, ನಾವು ಹೆದರಿಕೆ ಇರ್ತೀವಿ ಆ್ಯಕ್ಟಿಂಗ್ ಮಾಡುವಾಗ. ಏನಿಲ್ಲ, ಆರಾಮೇ ಮಾಡಿ. ಓಕೆ, ನಾನು ಏನನ್ನು ಹೇಳ್ತೀನಿ, ಇದು ವರ್ಕ್ ಮಾಡ್ತಾ ಹೋಗಿ. ನಿಮಗೆ ಇಬ್ಬರಿಗೂ ಹೊಟ್ಟೆ ನೋವು ಆಗ್ತಾ ಇದೆ. ಹೊಟ್ಟೆ ನೋವು ಜನ ನೋವು ನನಗೆ, ನಾವು 3 ಜನ ಇದ್ದೀವಿ. ಇಲ್ಲ ಅನ್ಕೋ, ನೀವು ರೂಮಲ್ಲಿ ಹೊಟ್ಟೆ ನೋವು ಏನೇನು ಮಾಡ್ತೀವಿ ಅದೆಲ್ಲ ಮಾಡ್ಕೊ. ನಿಮಗೆ ಅಷ್ಟು ಹೋಗೋಲ್ಲ, ಆ ಥರ ಹೊಟ್ಟೆ ನೋವಲ್ಲ, ಏನೇನೋ ಹೊಟ್ಟೆ ನೋವು. ಓಕೆ, ಜನ ಫೀಲ್ ಮಾಡ್ತೀವಿ. ಯು ಫೀಲ್ ಇಟ್. ಓಕೆ, ಸ್ಟಾರ್ಟ್. ಹೊಟ್ಟೆ ನೋವು ಸಪ್ರೇಟ್ ಮಾಡಿ. ಸ್ಟಮಕ್ ಪೇನ್, ಫೀಲ್ ಮಾಡ್ತೀವಿ. ಒಳಗೆ ಕೂತ್ಕೊಳ್ಳಿ, ಚೇರಲ್ಲಿ ಕೂತ್ಕೊಳ್ಳಿ, ಏನು ಬೇಕಾದ್ರೆ ಮಾಡೋದು. ಇದು ಮನೆ. ಚೇರಲ್ಲಿ ಕೂತ್ಕೊಳ್ಳಿ. ಅನೀಸಿನೆಸ್ ಟ್ರೈ ಮಾಡಿ.